ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕಂತ ಕರ್ತನ ನಿಯಮಾವಳಿ. ನಾನು ಪರಿಶುದ್ಧವಾಗಿದ್ದೇನೆ, ನೀವು ಪರಿಶುದ್ಧವಾಗಿರಬೇಕು, ನನ್ನಾಗಿ ನಡ್ಕೊಳ್ಬೇಕು ಅಂತ ದೇವರು ನಮಗೆ ಸೂಚಿಸ್ತಾ ಇದ್ದಾರೆ. ಅವರು ಮೇಘವು ಮಂದಿರವು ತುಂಬಿಸಿತು, ಯೆಹೋವ ತೇಜಸ್ಸು ಮಂದಿರವು ತುಂಬಿಸಿತು. ಮೇಘದಿಂದ ನಮ್ಮನ್ನು ಪ್ರಕಾಶಿಸ್ತಾನೆ ದೇವರು. ಮಂದಿರವು ತುಂಬಿಸಿದಾಗ ನಾವು ಪ್ರಬಲ್ತೀವಿ, ಪರಿಶುದ್ಧರಾಗ್ತೀವಿ, ಪವಿತ್ರರಾಗ್ತೀವಿ. ದೇವರ ಮಾತು ನಮಗೆ ಸಿಗುತ್ತದೆ. ದೇವರ ಮಾತಿನಿಂದ ನಾವು ಬಲಗೊಳ್ತೀವಿ, ಸ್ಥಿರಗೊಳ್ತೀವಿ. ಈಗ ಫಿಲಿಪ್ಪಿಯವರ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಸಹೋದರರೇ, ನನಗೆ ಸಂಭವಿಸಿರುವ ಸುವಾರ್ತೆ ಪ್ರಸಾರಣೆ ಸಹಾಯವಾಗುವಂತೆ ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ನನಗೇನು ಸುವಾರ್ತೆ ದೇವರು ಕೊಟ್ಟನೋ, ನಾನೀಗ ಸೆರೆಯಲ್ಲಿದ್ದೇನೆ. ಸೆರೆಮನೆಯಲ್ಲಿ ಬಂದಿಗಾಗಿ ಹಾಕಿದ್ದಾರೆ. ಬಂಧಕಗಳನ್ನು ನನ್ನ ಮುಚ್ಚಿಬಿಟ್ಟಿದ್ದಾವೆ. ಆದರೆ ದೇವರು ನನಗೆ ಪ್ರತ್ಯಕ್ಷ ಕೊಟ್ಟಿದ್ದಾನೆ. ದೇವರು ನನಗೆ ಪ್ರತ್ಯಕ್ಷತೆ ಕೊಟ್ಟನಲ್ಲ, ಅದು ಏನು ಅಂತ ನೀವು ತಿಳ್ಕೋಬೇಕು. ದೇವರು ನನಗೆ ಕೊಟ್ಟ ಸುವಾರ್ತೆ ಪ್ರಬಲಿದೆ, ಪ್ರಸಾರವಾಗಿದೆ. ಯಾವ ದೇಶಕ್ಕೂ ಹೋದರೂ ಅನ್ಯ ಜನರಿಗೆ ಸುವಾರ್ತನ ನಾನು ತಿಳಿಸಿದ್ದೇನೆ. ಅದು ಪ್ರಕಾಶಿಸಿದೆ. ಹೀಗೆ ಇರುವಾಗ ನೋಡ್ರಿ, ಸಹಾಯವಾಗುವಂತೆ ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಸುವಾರ್ತೆ ಎಲ್ಲರಿಗೆ ಪ್ರಸಾರವಾಯಿತು, ಅದು ಸಹಾಯವಾಯಿತು. ಏಕೆಂದರೆ ಪೌಲನ್ನ ಹೊಡೆದು ಬಿಟ್ಟಿದ್ದಾರೆ. ಬೆತ್ತ ತಗೊಂಡು ಬಡಿದ್ರೆ ಬಡ್ದು ಎಷ್ಟು ಸಲ ಬಡಿದಿದ್ದಾರೆ ಅಂದರೆ, ಹಂಗೆ ಬಡ್ದಕ್ಕೆ ಖರ್ಚೀಪ್ ಇರುತ್ತಲ್ಲ, ಖರ್ಚೀಪನ್ನು ಆ ಮೈಗಳಲ್ಲಿ ಹದ್ದಿದ ರಕ್ತವು ದೆವ್ವಗಳು ಓಡೋಗ್ತಾ ಇದ್ದಾವೆ, ರೋಗಗಳು ವಾಸಿ ಆಗ್ತಾ ಇದ್ದಾವೆ, ಕೃಪೆಯಿಂದ ಕೃಪೆ ಬರುತ್ತೆ, ಅದ್ಭುತ ನಡೀತಾ ಇದ್ದಾವೆ, ಆಶ್ಚರ್ಯ ಕಾರ್ಯಗಳು ನಡೀತಾ ಇದ್ದಾವೆ. ಅದು ಖರ್ಚೀಪಿಂದ. ಯಾವ ಊರಿಗೆ ಹೋಗಿದ್ದಾನೆ? ಮತ್ತೆ ಊರಿಗೆ ಹೋಗಿದ್ದಾನೆ, ಮತ್ತೆ ಇನ್ನೊಂದು ರೋಮ ಊರಿಗೆ ಹೋಗಿದ್ದಾನೆ. ಅದು ಯಾವ ಊರಿಗೆ ತಗೊಂಡು ಹೋದರೆ ಅಲ್ಲಿ ನಡ್ಕೊಂತ ಹೋಗ್ಬೇಕು ಅವನ ಕಾಲದಲ್ಲಿ, ಇಲ್ಲದ್ರೆ ಅಡಿಗತ್ತಿ ಹೋಗಬೇಕು. ಹಿಂಗೆ ಎಷ್ಟು ದೂರ ಹೋದರೂ ಪೌಲು ಇರೋದಿಲ್ಲಿದ್ರೂ ಅದ್ಭುತಗಳು ನಡೀತವೆ, ಆಶ್ಚರ್ಯಕಾರಿಗಳು ನಡೀತವೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಇಲ್ಲಿ ಪೌಲನು, ನನಗೆ ಸಂಭವಿಸಿರುವ ಸುವಾರ್ತೆ ಪ್ರಸಾರಣೆ ಸಹಾಯವಾಗುವಂತೆ ಸ್ವಸ್ಥತೆ ನಡೀತಾ ಇದ್ದಾವೆ, ದೆವ್ವಗಳು ಓಡ್ತಾ ಇದ್ದಾವೆ, ಅದ್ಭುತಗಳು ನಡೀತಾ ಇವೆ, ಆಶ್ಚರ್ಯ ಕಾರ್ಯಗಳು ನಡೀತಾ ಇದ್ದಾವೆ. ಇಲ್ಲಿ ನೋಡ್ರಿ, ಯೋಬು ಬರೆದ ಪತ್ರಿಕೆಯಲ್ಲಿ ಹದಿಮೂರನೇ ಅಧ್ಯಾಯ 22ನೇ ವಚನ. ಆಗ ನೀನು ನಾನು ಕರೆದಾಗ ನಾನು ಉತ್ತರ ಕೊಡುವೆನು, ಇಲ್ಲವೇ ನಾನು ಮಾತನಾಡುವೆನು, ನೀನು ಉತ್ತರ ಕೊಡು. ಫಸ್ಟ್ ನನ್ನ ಹತ್ರ ನೀನು ಕೇಳಬೇಕು, ನೀನು ಕೇಳಿದ್ದು ನಾನು ಕೇಳಬೇಕು. ನೀನು ಕರೆದಾಗ ನಾನು ಉತ್ತರ ಕೊಡುವೆನು, ಇಲ್ಲವೇ ನಾನು ಮಾತನಾಡುವೆನು, ನೀನು ಉತ್ತರ ಕೊಡು. ಇಷ್ಟು ದೇವರು ಇಷ್ಟು ಸಂಭಾಷಣೆ ಕೊಡ್ತಾರೆ. ನೀನು ಮಾತಾಡು, ನಾನು ಮಾತಾಡ್ತೀನಿ. ನಾನು ಮಾತಾಡಿದ್ದು ನೀನು ಕೇಳು, ನೀನು ಮಾತಾಡಿದ್ದು ನನಗೆ ಕೇಳು.
ಏನು ಮಾಡಬೇಕು ಲೋಕದಲ್ಲಿ ನಾನು ಹೇಳ್ತೀನಿ, ನೀನು ಕೇಳು. ನೀನು ಕೇಳಿದ ಮೇಲೆ ನಾನು ಹೇಳ್ತೀನಿ, ನೀನು ಕೇಳು. ಇದು ಪೌಲು ಸುವಾರ್ತೆಯಲ್ಲಿ ಇರುವ ಸತ್ಯ. ಪೌಲನಿಗೆ ಅಷ್ಟು ಹತ್ರ ಆಗಿದ್ದಾನೆ. ಪೌಲನಿಗೆ ಅಷ್ಟು ಹತ್ರ ಆದ ದೇವರು. ನೋಡ್ರಿ, ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 21ನೇ ವಚನ. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು, ಸಜ್ಜನರಿಗೆ, ನೀತಿವಂತರಿಗೆ ಯಾವ ಹಾನಿಯೂ ಸಂಭವಿಸದು. ದುರ್ಜನರಿಗೆ ಕೇಡು ತುಂಬಿ ತುಳುಕುವುದು. ದುರ್ಮಾರ್ಗಗಳಿಗೆ, ದುರ್ಜನರಿಗೆ ಕೇಡು ತುಂಬಿ ತುಂಬಿ ತುಳುಕುತ್ತಂತೆ. ನಾನು ಕರೆದಾಗ ನೀನು ಉತ್ತರ ಕೊಡಬೇಕು, ಮಾತಾಡಬೇಕು. ನಾನು ಮಾತಾಡುವಾಗ ನೀನು ಕೇಳಬೇಕು. ಇದು ದೇವರ ಅಪೇಕ್ಷೆ. ಫಿಲಿಪ್ಪಿಯವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ನೋಡಿದರೆ ಕಾವುನ. ಫಿಲಿಪ್ಪಿಯವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯು, ಪ್ರೇರಣ, ಪದವಿಯ, ಪವಿತ್ರಾತ್ಮನ ಅನ್ಯೂನ್ಯತೆ, ಕಾರುಣ್ಯ, ದಯಾರಸ ಉಂಟಾಗುವುದರೆ ಐಕ್ಯಮತ್ಯವುಳ್ಳವರಾಗಿ ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನೀವೆಲ್ಲರೂ ಒಂದೇ ಪ್ರೀತಿಯಲ್ಲಿ ಅನ್ಯೂನ್ಯ ಭಾವರಾಗಿರ್ರಿ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿ, ಪ್ರೇರಣ, ಪವಿತ್ರಾತ್ಮನ ಅನ್ಯೂನ್ಯತೆ ಇವೆಲ್ಲ ಬೇಕು ಅಂದರೆ ಪೌಲು ಹೇಳುವ ಸುವಾರ್ತೆ ಪ್ರಸಾರಣ ಸಹಾಯವಾಗುವಂತೆ ತಿಳಿಯಬೇಕೆಂದು ಕೇಳ್ಕೊಳ್ತದೆ. ಯೇಸು ಕ್ರಿಸ್ತ ರಕ್ತದಲ್ಲಿ ನೀವೆಲ್ಲರೂ ಪಾಪಗಳನ್ನು ಬಯಸಿ ನಿಮ್ಮೆಲ್ಲರಿಗೆ ಪವರ್ ಇದೆ. ಶತ್ರು ಬಲವನ್ನು ತುಳಿಯುವುದಕ್ಕೆ ದೇವರು ಇಂದಿನ ದಿವಸ ನಿಮ್ಮೆಲ್ಲರಿಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಏನು ಅಂದರೆ ಶತ್ರು ಬಲವನ್ನು ತುಳಿಯುವುದಕ್ಕೆ. ಶತ್ರು ಎಷ್ಟು ಬಲವಂತನಾದರೆ ಅವನನ್ನು ತುಳಿಯುವುದಕ್ಕೆ ಶಕ್ತಿ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಲೂಕಾಸು ವಾರ್ತೆ 10ನೇ ಅಧ್ಯಾಯ 19ನೇ ವಚನ ಓದ್ರಿ. ಹಾವುಗಳು, ಚೌಳುಗಳು ಮೇಲಿಂದ ಬಿಡುವುದು, ನಾನು ದಿಢೇಲಂತ ಬಿಡುವುದು ನಾನು ನೋಡಿದ್ದೀನಿ. ಅವು ಏಮಾತ್ರ ನಿನಗೆ ಹಾನಿ ಮಾಡುವುದಿಲ್ಲ. ಶತ್ರು ಬಲವಲ್ಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಕರುಣೆ ತೋರಿಸಿದ್ದಾನೆ, ದಯೆ ತೋರಿಸಿದ್ದಾನೆ, ದಯಾರಸ ತೋರಿಸಿದ್ದಾನೆ, ಪ್ರೀತಿ, ಪ್ರೇರಣ, ಪವಿತ್ರಾತ್ಮ ಅನ್ಯೂನ್ಯತೆ, ಐಕ್ಯವುಳ್ಳವರಾಗಿರಬೇಕು. ಏಕ ಮನಸ್ಸು ಪರಿಪೂರ್ಣ ಮಾಡಿರಿ. ನೀವೆಲ್ಲರೂ ಒಂದೇ ಪ್ರೀತಿಯಲ್ಲಿ ಅನ್ಯೂನ್ಯ ಭಾವವಾಗಿರ್ರಿ. ದೇವರ ಸುವಾರ್ತೆ ಕೇಳಬೇಕು. ದೇವರ ಸುವಾರ್ತೆಯನ್ನು ನಾವು ಕೇಳಿದಾಗ ನಮ್ಮ ಹೃದಯದಲ್ಲಿ ವಾಕ್ಯವು ಅಲ್ಲಾಡುತ್ತೆ. ಆತ್ಮದಿಂದ ಅದು ಜೊತೆಗೆ ಇದ್ದು ಮಾತಾಡುತ್ತೆ. ಮಾತಾಡಿ ನಿಮ್ಮನ್ನು ಬಲಗೊಳಿಸುತ್ತೆ, ನಿಮ್ಮನ್ನು ಸ್ಥಿರಗೊಳಿಸುತ್ತೆ. ರೋಮಾಪುರದಲ್ಲಿ ಸೆರೆಯನಾಗಿದ್ದ ಯಾರು? ಪೌಲನು. ಸೆರೆಯಲ್ಲಿ ಹಾಕಿದ್ರು. ಸೆರೆಯಲ್ಲಿ ಹಾಕಿದ್ರೆ ಅದ್ರ ಹೃದಯದಲ್ಲಿ ಏನಿದೆ ಅಂದರೆ ವಾಕ್ಯವು ತುಂಬಿ ಹರಿಯುತ್ತಾ ಇದೆ. ವಾಕ್ಯವು ಹೃದಯದಿಂದ ತುಂಬಿ ಹರಿಯುತ್ತಾ ಇದೆ. ನನ್ನ 13ರಲ್ಲಿ ಏನು ಹೇಳ್ತಂದ್ರೆ, ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ. ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತ. ಕ್ರಿಸ್ತನ ನಂಬಿದಕ್ಕೆ ನನಗೆ ಬೇಡಿ ಹಾಕಿದ್ದಾರೆ, ಬಂಧಕಗಳು ಹಾಕಿದ್ದಾರೆ, ಇಷ್ಟು ತಪ್ಪು ಹೊರಿಸ್ತಾ ಇದ್ದಾರೆ ನನ್ನ ಮೇಲೆ. ನಾನು ಮಾಡಿದ್ದು ಏನು ತಪ್ಪಿದೆ ಅಂತಂದು ಹೇಳ್ರಿ. ತಪ್ಪು ಏನು ಇಲ್ಲೇ ಇಲ್ವಾ? ಆದರೆ ತಪ್ಪಿಲ್ಲದಿದ್ರೂ ಬೇಡಿಗಳು ಹಾಕಿದ್ದಾರೆ, ಬಂಧಕಗಳು ಹಾಕಿದ್ದಾರೆ. ಸುವಾರ್ತೆ ಹರಡ್ತಾ ಇದೆ, ಹಬ್ಬುತ್ತಾ ಇದೆ, ಪ್ರಕಾಶಿಸ್ತಾ ಇದೆ. ವಾಕ್ಯ ಹೃದಯದಲ್ಲಿ ತುಂಬಿ ಹರಿಯುತ್ತಾ ಇದೆ. ಉತ್ತೇಜನ, ಪ್ರೀತಿ, ಪ್ರೇರಣ,
ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸ ಉಂಟಾಗುತ್ತದೆ ಇದೆ. ಐಕ್ಯಮತ್ಯದವರಾಗಿ ಬಲಗೊಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನಗೆ ಸಂಭವಿಸಿರುವ ಸುವಾರ್ತೆ ಪ್ರಸಾರಣೆ ಸಹಾಯವಾಯಿತೆಂದು ಎಲ್ಲರೂ ತಿಳ್ಕೋಬೇಕಂತ ಪೌಲು ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ. ಅಪ್ಪ, ಹೃದಯದಲ್ಲಿ ವಾಕ್ಯವು ಬಲಗೊಳ್ಳುತ್ತಾ ಇದೆ. ಕರ್ತನು ನಮ್ಮ ಹತ್ರ ಎಷ್ಟೋ ನಮ್ಮನ್ನು ಪ್ರಬಲಿಸಿ, ಬಲಗೊಳಿಸಿ, ಸ್ಥಿರಗೊಳಿಸಿ, ಸಿದ್ಧಗೊಳಿಸಿದ್ದಾನೆ. ಅಪ್ಪ, ಸ್ತೋತ್ರ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವ ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.